ಹಾಯ್ ಗೆಳೆಯರೇ, ಇತ್ತೀಚೆಗೆ ನೀವು ನಮ್ಮ ದೇಶದಲ್ಲಿ ಒಂದು ಟಾಪಿಕ್ನ ಕೇಳ್ತಾ ಇದ್ದೀರಾ. ಸೌತ್ ಇಂಡಿಯಾ ವರ್ಸಸ್ ನಾರ್ತ್ ಇಂಡಿಯಾ, ಅಂದರೆ ಉತ್ತರ ಭಾರತ ವರ್ಸಸ್ ದಕ್ಷಿಣ ಭಾರತ ಅಂತ ತುಂಬಾ ಆಗ್ತಾಯಿದೆ ಜಗಳಗಳು. ನಮ್ಮ ಕರ್ನಾಟಕದಲ್ಲಿ ಅಂತೂ ತುಂಬಾ ಜಗಳಗಳು ಆಗ್ತಾಯಿದ್ದೀವಿ ಅಂತ ತುಂಬಾ ಜನ ಅಂದರೆ ಉತ್ತರ ಭಾರತದವ್ರು ಹೇಳ್ತಾರೆ. ಈ ಕನ್ನಡಿಗರು ಹೀಗೆ, ಕನ್ನಡಿಗರು ಹಾಗೆ ಅಂತ. ಸೊ ಈ ಒಂದು ಕನ್ನಡ ವರ್ಸಸ್ ಹಿಂದಿ ಇರ್ಬೋದು, ಅಥವಾ ಈಗ ನೀವು ಸದ್ಯಕ್ಕೆ ನೋಡ್ತಾ ಇರ್ಬೋದು, ಇವರು ತಮಿಳ್ನಾಡಿನವರು ರುಪಿ ಸಿಂಬಲನ್ನು ಚೇಂಜ್ ಮಾಡಿದ್ದಾರೆ, ಅದನ್ನು ತಮಿಳದಲ್ಲಿ ಬರೆದಿದ್ದಾರೆ. ನಾವು ತಮಿಳಿಯನ್ಸ್ ಅಂತ ಹೇಳ್ತಾರೆ. ಇದು ತಮಿಳು ವರ್ಸಸ್ ಹಿಂದಿ. ಏನಿದು ಹಿಂದಿ ಲ್ಯಾಂಗ್ವೇಜನ್ನು ನಮಗೆ ಇಂಪೋಸ್ ಮಾಡ್ತಾ ಇದ್ದಾರೆ. ಕೆಲವೊಬ್ರು ಹೇಳ್ತಾರೆ ನಾವು ಹಿಂದಿ ಲ್ಯಾಂಗ್ವೇಜನ್ನು ಕಲಿಬೇಕು, ಇದು ರಾಷ್ಟ್ರದ ಭಾಷೆ, ಹಾಗೆ ಹೀಗೆ ಅಂತ. ಸೊ ಇವು ಏನೆಲ್ಲ ಇದು ರಾಡಿ ನಡೀತಾ ಇದೆ, ಇದು ಜಗಳ ಗಂಟಿ. ಸೊ ಸ್ವಲ್ಪ ಅದನ್ನು ಡೀಟೇಲಾಗಿ ಹೇಳ್ತೀನಿ. ಈ ವಿಡಿಯೋನ ಸ್ಟಾರ್ಟ್ ಮಾಡ್ತೀನಿ, ಬನ್ನಿ. ಈಗ ಉತ್ತರ ಭಾರತದಿಂದ ದಕ್ಷಿಣ ಭಾರತಕ್ಕೆ ತುಂಬ ಜನರು ಬರ್ತಾರೆ. ಅವರು ಸ್ಪೆಸಿಫಿಕಲಿ ಹಿಂದಿ ಭಾಷೆಯನ್ನು ಮಾತಾಡ್ತಾರೆ. ಹಿಂದಿ ಭಾಷೆಯನ್ನು ಅಲ್ಲಿ ಸ್ವಲ್ಪ ಡೀಟೇಲಾಗಿ ಹೇಳೋಣ ಮೊದಲು. ಹಿಂದಿ ಭಾಷೆಯನ್ನು ಅಲ್ಲಿ ಮಾತಾಡ್ತಾರೆ. ಅವ್ರೇನು ಹೇಳ್ತಾರೆ ಗೊತ್ತಾ, ಈಗ ಸೆಂಟ್ರ್ನಲ್ಲಿ ಗೌರ್ಮೆಂಟ್ ಏನು ಹೇಳುತ್ತೆ ಅಂದರೆ, ಈ ನಮ್ಮ ದೇಶಕ್ಕೆ ಒಂದು ಭಾಷೆ ಬೇಕು, ಯಾಕಂದರೆ ಒಂದೊಂದು ರಾಜ್ಯದಲ್ಲಿ ಒಂದೊಂದು ರೀತಿ ಭಾಷೆಯನ್ನು ಮಾತಾಡ್ತಾರೆ. ಅದಕ್ಕೋಸ್ಕರ ಹಿಂದಿ ಭಾಷೆಯನ್ನು ನಮ್ಮ ರಾಷ್ಟ್ರದ ಭಾಷೆಯನ್ನಾಗಿ ಮಾಡೋಣ ಅಂತ ಅವರು ಹೇಳ್ತಾರೆ. ಆದರೆ ಸೌತ್ ಇಂಡಿಯಾದವರು ಇದನ್ನು ಯಾವತ್ತೂ ಒಪ್ಪಲ್ಲ. ಯಾಕಂದರೆ ನಮ್ಮ ಭಾಷೆ ಕನ್ನಡ ಇದೆ, ತಮಿಳ್ನಾಡಿಗೆ ಹೋದರೆ ತಮಿಳಿದೆ, ಇದು ಕೇರಳಕ್ಕೆ ಹೋದರೆ ಅಲ್ಲಿ ಮಲಯಾಳಂ ಇದೆ, ಇಲ್ಲಿ ಮತ್ತು ಆಂಧ್ರ ಪ್ರದೇಶನಲ್ಲಿ ಮತ್ತು ತೆಲಂಗಾಣದಲ್ಲಿ ತೆಲುಗು ಇದೆ. ಸೊ ಮಹಾರಾಷ್ಟ್ರದಲ್ಲಿ ಬೇಕಾದರೂ ಮರಾಠಿ ಇದೆ. ಒಂದೊಂದು ರಾಜ್ಯದಲ್ಲಿ ಒಂದೊಂದು ಭಾಷೆ ಇದೆ. ಆದರೆ ಸೆಂಟ್ರ್ ಏನು ಯೋಚನೆ ಮಾಡುತ್ತೆ ಅಂದರೆ, ಒಂದು ದೇಶಕ್ಕೆ ಒಂದು ಭಾಷೆ ಆದರೆ ಅಂದರೆ ಒಂದು ನಾವು ಇಡೀ ಜಗತ್ತಿನ ಮುಂದೆ ರಿಪ್ರೆಸೆಂಟ್ ಮಾಡ್ಬೋದು, ಅಂದರೆ ಅವರಿಗೆ ತೋರಿಸ್ಬೋದು, ಮತ್ತು ನಮ್ಮ ಏನು ಇಂಡಿಯಾದಲ್ಲಿ ಒಗ್ಗಟ್ಟಾಗಿ ನಾವು ಇರ್ಬೋದು ಅಂತ ಹೇಳ್ತಾರೆ. ಆದರೆ ಇದು ಅವರು ಥಿಂಕಿಂಗು, ಅಂದರೆ ಮೇಲಿಂದ ಒಬ್ಬ ಮೇಲೆ ಕುಂತವರು ನೋಡುವ ಜಾಗ, ಅಂದರೆ ಸೆಂಟ್ರಲ್ ಗೌರ್ಮೆಂಟ್ ನೋಡ್ತಾ ಇರೋದು. ಅವರು ಯೋಚನೆ ಮಾಡೋದು ಮತ್ತು ಹೇಳೋದು ತಪ್ಪಲ್ಲ ಅಂತ ನಾನು ಹೇಳ್ತೀನಿ. ತುಂಬ ಜನ ಹೇಳ್ತಾರೆ, ಯಾಕ್ರಿ ನಮ್ಮ ದೇಶಕ್ಕೆ ಒಂದು ಭಾಷೆ ಬೇಡವಾ ಅಂತ. ಸೊ ಅಲ್ಲೇ ಬರ್ತಾ ಇದ್ದೀನಿ, ಸ್ವಲ್ಪ ವೇಟ್ ಮಾಡಿ. ನಮ್ಮ ದೇಶಕ್ಕೆ ಒಂದು ಭಾಷೆ ಬೇಕು ಅಂತ ಯೋಚನೆ ಮಾಡೋದು ತುಂಬಾ ಖುಷಿ, ನನಗೂ ಖುಷಿ ಆಗುತ್ತೆ. ಯಾಕಂದರೆ ಒಂದೇ ಭಾಷೆ ಇದ್ದರೆ ನಾವೆಲ್ಲರೂ ಒಂದೇ ಆಗಿರ್ಬೋದು ಅಂತ. ಆದರೆ ಇಲ್ಲೇ ಎಲ್ಲರೂ ತಪ್ಪಾಗಿ ತಿಳ್ಕೊಂಡಿದ್ದಾರೆ. ಇಂಡಿಯಾನ ಅವರು ಅರ್ಥನೇ ಮಾಡ್ಕೊಳ್ಳಲ್ಲ. ಯಾಕಂದರೆ ನಾವು ಏನು ತಿಳ್ಕೊಂಡಿದ್ದೀವಿ, ಭಾರತ ಒಂದು ದೇಶ ಅಂತ ತಿಳ್ಕೊಂಡಿದ್ದೀವಿ. ಆದರೆ ಆ್ಯಕ್ಚುಲಿ ರಿಯಾಲಿಟಿ ಇಲ್ಲೇ ಇಲ್ಲ. ಯಾಕಂದರೆ ಈ ಉತ್ತರ ಭಾರತದವರು ಏನೇ ಬೇರೆಯೇ ತಿಳ್ಕೊಂಡ್ಬಿಟ್ಟಿದ್ದಾರೆ. ಅಲ್ಲಿ ನಾನು ಸ್ವಲ್ಪ ಹೇಳ್ತೀನಿ. ಉತ್ತರ ಭಾರತದವರು ಮೊದಲು ತಿಳ್ಕೊರಿ, ಈ ಇಂಡಿಯಾ ಅಂತ ನಾವು ಏನು ದೇಶ ತಿಳ್ಕೊಂಡಿದ್ದೀವಲ್ಲ, ಇದು ಆ್ಯಕ್ಚುಲಿ ದೇಶ ಇರಲಿಲ್ಲ ಮೊದಲು, ಈಗ ರೆಡಿಯಾಗಿದೆ. ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ನೀವು ಯಾರಾದರೂ ಬಂದು ನಮಗೆ ಹಿಂದಿ ಮಾತಾಡ್ರಿ, ತಮಿಳ್ನಾಡಿಗೆ ಹೋದತ್ತೆ ಹಿಂದಿ ಮಾತಾಡ್ರಿ, ತಮಿಳು ಮಾತಾಡ್ರಿ ಅಂತ ಅವ್ರು ಹೇಳ್ತಾರೆ. ನಾವು ಹೇಳ್ತೀವಿ ನಾವು ಕನ್ನಡ ಅಷ್ಟೇ ಮಾತಾಡ್ತೀವಿ ಅಂತ. ಯಾಕೆ ನಮ್ಮ ಭಾಷೆಗಳು ಬೇರೆ ಬೇರೆ ಇವೆ, ಒಂದೇ ರಾಜ್ಯದಿಂದ. ಅಂದರೆ ನೀವು ಕೇವಲ ಮಹಾರಾಷ್ಟ್ರಕ್ಕೆ ಹೋದೆ ಮರಾಠಿ, ಮಲಯಾಳಂ ಮಾತಾಡ್ತಾರೆ ಕೇರಳನಲ್ಲಿ, ತಮಿಳುನಾಡಿನಲ್ಲಿ ತಮಿಳು ಮಾತಾಡ್ತಾರೆ, ಆಂಧ್ರ ಪ್ರದೇಶದಲ್ಲಿ ತೆಲುಗು, ಮತ್ತು ಉತ್ತರ ಭಾರತದಲ್ಲಿ ಹಿಂದಿ ಅಂತ ತಿಳ್ಕೊಂಡಿದ್ದಾರೆ. ಆದರೆ ಉತ್ತರ ಭಾರತದಲ್ಲಿ ಹಿಂದಿ ಅಷ್ಟೇ ಮಾತಾಡೋದು, ತುಂಬಾ ಭಾಷೆಗಳು ಮಾತಾಡ್ತಾರೆ. ಅಲ್ಲಿಗೆ ನಾನು ಬರ್ತೀನಿ. ಸೊ ಮೊದಲು ತಿಳ್ಕೊಳ್ಳಿ, ನಾವು ಏನು ಇಂಡಿಯಾ ನೋಡ್ತಾ ಇದ್ದೀವಿಲ್ಲ, ಇದಕ್ಕೆ ನಾವು ದೇಶ ಅಂತ ತಿಳ್ಕೊಂಡಿದ್ದೀವಿ. ಇದಕ್ಕಿಂತ ಮೊದಲು ನಾವು ಸ್ವಲ್ಪ ಇತಿಹಾಸ ನೋಡಬೇಕು ಸ್ನೇಹಿತರೆ. ನಾವು ಕೇವಲ ನನ್ನ ರಾಜ್ಯದ ಎಕ್ಸಾಂಪಲ್ ಕೊಟ್ಟು ಅಷ್ಟೇ ಮಾತಾಡ್ತೀನಿ, ಬೇರೆ ರಾಜ್ಯದ ಬಗ್ಗೆ ಮಾತಾಡಲ್ಲ. ಈ ನಮ್ಮ ಕರ್ನಾಟಕ ರಾಜ್ಯ ಏನು ಕಾಣ್ತಾ ಇದೆಯಿಲ್ಲ, ಇದು ಆ್ಯಕ್ಚುಲಿ ರಾಜ್ಯ ಇರಲಿಲ್ಲ ಸ್ನೇಹಿತರೆ, ಇದು ಒಂದು ದೇಶ ಇತ್ತು ಮೊದಲು. ನಾವು ಹೇಗೆ ಇವು ಎಲ್ಲ 29 ಏನು ನಿಮಗೆ ಈಗ ಸ್ಟೇಟ್ಗಳು ಕಾಣ್ತಾ ಇದ್ದೀವಲ್ಲ, ಇದು ತಮ್ಮ ಒಂದು ದೇಶಗಳು ಇದ್ದವು. ಈಗ ಹೇಗೆ ನೀವು ಅಮೇರಿಕಾಗೆ ಒಂದು ಎಕ್ಸಾಂಪಲ್ ಮುಖಾಂತರ ಹೇಳ್ತೀನಿ ಅಂದರೆ, ಅಮೇರಿಕಾವನ್ನು ಏನು ಕರಿತೀವಿ ನಾವು, USA ಅಂದರೆ ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೇರಿಕಾ. ಅಂದರೆ ಒಂದು 50 ದೇಶಗಳ ಒಂದು ಸಮೂಹ ಸೇರ್ಕೊಂಡು, ಅಂದರೆ ಅವು ರಾಜ್ಯಗಳು ಸ್ಟೇಟ್ಗಳು ಸೇರ್ಕೊಂಡು ಒಂದು ಗ್ರೂಪ್ ಮಾಡ್ಕೊಂಡಿದ್ದಾರೆ. ಅಂದರೆ ನಾನು ಇನ್ನೂ ಬಿಡಿಸಿ ಹೇಳಬೇಕಂದ್ರೆ, ಅವರು 50 ಜನ ಒಂದು ಪಾರ್ಟ್ನರ್ಗಳು ಅವರು, ಅಂದರೆ 50 ಬಿಸ್ನೆಸ್ ಮ್ಯಾನ್ ಅಂತ ತಿಳ್ಕೊಂಬಿಡಿ. ಯಾಕಂದರೆ ನಾವು 50 ಮಂದಿ ಒಂದೇ ಇರೋಣ, ಮತ್ತು 50 ಜನ ನಮ್ಮ ಮೇಲೆ ಯಾರು ಅಟ್ಯಾಕ್ ಮಾಡಿದ್ರೆ ಅವ್ರು ಮುಗಿಸ್ಬಿಡೋಣ, ಯಾಕಂದರೆ 50 ಜನ ಬೆಳ್ಕೊಂಡು ಹೋಗೋಣ ಅಂತ ಈ ರೀತಿ ಅಗ್ರಿಮೆಂಟ್ ಮಾಡ್ಕೊಂಡು ಒಂದು ದೇಶ ರಚನೆ ಮಾಡ್ಕೊಂಡಿದ್ದಾರೆ ಅವರು. ಸೊ ಅದು ನಮ್ಮ ಕೇವಲ ಎಕ್ಸಾಂಪಲ್ಗೋಸ್ಕರ ಹೇಳ್ತಾ ಇದ್ದೀನಿ, ಡೀಟೇಲಾಗಿ ಹೇಳ್ತಾ ಇಲ್ಲ ಅದು ಏನಂತ. ಹಾಗೆ ವಲ್ಲಭಾಯ್ ಪಟೇಲ್ ಅವರು ಯಾವಾಗ ನಮ್ಮ ದೇಶ ಸ್ವತಂತ್ರ ಸಿಕ್ತು ನೋಡಿ, 500 ಅಥವಾ 600 ರಾಜ್ಯಗಳು ಇದ್ದವು, ಅಂದರೆ ದೇಶಗಳು ಇದ್ದವು. ಇವು ಒಡ್ಕೊಂಡು ಹೋಗ್ಕೊಂಡ್ವಿ. ಯಾಕಂದ್ರೆ ನಾವು ರಾಜ್ಯಗಳು ಅಂತ ಹೆಸರಿಗೆ ಹೇಳ್ಕೊಂಡು ಬರ್ತಾ ಇದ್ದೀವಿ. ಅಂದರೆ ಒಂದು ಸಾಮ್ರಾಜ್ಯವನ್ನು ತಮ್ಮ ರಾಜ್ಯಗಳು ಕಟ್ಕೊಂಡಿದ್ದರು. ಹೇಗೆ ನಮ್ಮ ಮೈಸೂರಿನ ಒಂದು ರಾಜ್ಯ ಇತ್ತು ನೋಡಿ, ಹಾಗೆ ತುಂಬಾ. ಸೊ ವಲ್ಲಭಾಯ್ ಪಟೇಲ್ ಅವರು ಎಲ್ಲ ಬ್ರಿಟಿಷರು ಯಾವಾಗ ನಮ್ಮ ದೇಶಕ್ಕೆ ಸ್ವತಂತ್ರ ಕೊಟ್ಟು ಹೋಗ್ತಾ ಇದ್ರು ನೋಡಿ, ಆವಾಗ ಎಲ್ಲರನ್ನೂ ಸೇರಿಕೊಂಡಿದ್ರು ಅವರು. ಆವಾಗ ಒಂದು ಅಗ್ರಿಮೆಂಟ್ ಮಾಡ್ಕೊಂಡಿದ್ವಿ. ಆದರೆ ವಲ್ಲಭಾಯ್ ಪಟೇಲ್ ಅವರು ಇಲ್ಲಿ ಸ್ವಲ್ಪ ಕ್ಯಾಚ್ ಮಾಡ್ಕೊಂಡಿದ್ರು. ಅವರು ಹೇಗೆ USA ಇದೆ ನೋಡಿ, USನಲ್ಲಿ ಸ್ಟೇಟಿಗೂ ಮತ್ತು ಸೆಂಟ್ರಲ್ಗೆ ಸೇಮ್ ಪವರ್ ಇದೆ. ಆದರೆ ನಮ್ಮ ದೇಶದಲ್ಲಿ ಇಲ್ಲ. ನಾವು ಯುನೈಟೆಡ್ ಸ್ಟೇಟ್ಸ್ ಆಫ್ ಇಂಡಿಯಾ ಇಲ್ಲ, ನಾವು ಯೂನಿಯನ್ ಸ್ಟೇಟ್ಸ್ ಆಫ್ ಇಂಡಿಯಾ ಇದ್ದೀವಿ. ಯಾಕಂದರೆ ವಲ್ಲಭಾಯ್ ಪಟೇಲ್ ಅವರಿಗೆ ಒಂದು ಡೌಟ್ ಇತ್ತು, ಈಗೆಲ್ಲರೂ ಒಂದಾಗಿಬಿಟ್ರೆ ಮತ್ತು ನಾಳೆಗೆ ಏನಾದರೂ ಇವರು ಜಗಳ ಮಾಡ್ಕೊಂಡ್ರೆ ತಮ್ಮ ಸ್ಟೇಟ್ಗಳನ್ನು ತೊಗೊಂಡು ಅಂದರೆ ಬೇರೆ ದೇಶನ ಮಾಡ್ಕೋಬೋದು. ಅದಕ್ಕೋಸ್ಕರ ಈ ಸ್ಟೇಟ್ಗಳಿಗೆ ಸ್ವಲ್ಪ ಪವರನ್ನು ಕಡಿಮೆ ಇಟ್ಟು ಜಾಸ್ತಿ ಪವರನ್ನು ಸೆಂಟ್ರಲ್ಗೆ ಇಟ್ಟಿದ್ದಾರೆ ಇವರು.
ಆದರೆ ಅಮೇರಿಕಾದಲ್ಲಿ ಹೀಗೆ ನಡೆಯಲ್ಲ. ಅಮೇರಿಕಾದಲ್ಲಿ ಸ್ಟೇಟ್ ಮತ್ತು ಸೆಂಟ್ರಿಗೆ ಸೇಮ್ ಪವರ್ ಇದೆ ಇಲ್ಲಿ. ಸೊ ಅಮೇರಿಕಾದ ಬಗ್ಗೆ ಬೇರೆ ಮಾತಾಡೋಣ. ಸೊ ಎಕ್ಸಾಂಪಲ್ಗೋಸ್ಕರ ಹೇಳ್ತಾ ಇದ್ದೀನಿ. ಈಗ ಬೇರೆ ರಾಜ್ಯದಿಂದ ಜನರು ಇಲ್ಲಿ ಬಂದು ಹೇಳ್ತಾರೆ ನಮಗೆ ಕರ್ನಾಟಕದಲ್ಲಿ ನೀವು ಹಿಂದಿ ಮಾತಾಡ್ರಿ ಅಂತ. ಯಾಕಂದ್ರೆ ಹಿಂದಿ ಮಾತಾಡೋಕ್ಕೆ ಸಾಧ್ಯನೇ ಇಲ್ಲ ನಾವು. ಯಾಕಂದರೆ ನಾವು ಬೆಳೆದಿದ್ದು ತಿಂದಿದ್ದು ಉಣ್ಣಿದ್ದು ಕನ್ನಡದಲ್ಲಿ. ಯಾಕಂದರೆ ಕರ್ನಾಟಕ ಒಂದು ದೇಶ ಇತ್ತು ಇದು ಮೊದಲು. ಈ ದೇಶದ ಈಗ ಏನು ನಾವು 30 ನಮ್ಮ ಜಿಲ್ಲೆಗಳು ಏನಿದ್ದಾವೆ ನೋಡಿ ಸ್ನೇಹಿತರೆ, ಇವು ರಾಜ್ಯಗಳ ಥರ ಕೆಲಸ ಮಾಡ್ತಾಯಿದ್ವಿ. ನೀವು ಬರೀ ಇಷ್ಟೇ ನೋಡಿ ಹೇಗೆ ನಮ್ಮ ಉತ್ತರ ಕರ್ನಾಟಕ, ದಕ್ಷಿಣ ಕರ್ನಾಟಕ ಮತ್ತು ಕರಾವಳಿ ಕರ್ನಾಟಕ, ನೀವು ಒಂದೊಂದು ಡಿಸ್ಟಿಕ್ಕಿಗೆ ಹೋದರೆ ಒಂದೊಂದು ರೀತಿಯ ಊಟ ನಿಮಗೂ ಸಿಗುತ್ತದೆ, ಒಂದೊಂದು ರೀತಿ ಕಲ್ಚರ್ ಸಿಗುತ್ತದೆ. ಯಾಕೆ ಅಂದರೆ ಒಂದೊಂದು ರೀತಿಯ ಈ ಏನು ಜಿಲ್ಲೆಗಳು ಕಾಣ್ತಾ ಇದ್ವಲ್ಲ, ಇವು ರಾಜ್ಯಗಳ ರೀತಿ ಇದ್ದವು. ನಮ್ಮ ಕರ್ನಾಟಕ ಒಂದು ದೇಶ ಇತ್ತು. ಏನು 30 ಜಿಲ್ಲೆಗಳು ಇದ್ದವು, ಇವು ಒಂದೊಂದು ರೀತಿಯ ಒಂದು ರಾಜ್ಯಗಳ ಥರ ಕೆಲಸ ಮಾಡ್ತಾಯಿತ್ತು. ನಾವು ಈ ಗ್ರೂಪಿಗೆ ಸೇರ್ಕೊಂಡಿದ್ದೀವಿ. ನಿಮಗೆ ಡೀಟೇಲ್ ಆಗಿ ಒಂದು ಸ್ಪಷ್ಟ ಭಾಷೆಯಲ್ಲಿ ಹೇಳ್ತಾ ಇದ್ದೀನಿ ನಾನು. ಎಕನಾಮಿಕ್ ಆಗಿ ಅಂದರೆ ಹಿಸ್ಟ್ರಿ ಮುಖಾಂತರ ಹೇಳತ್ತಾ ಇಲ್ಲ, ಯಾಕಂದರೆ ನಿಮಗೆ ತುಂಬಾ ಈಸಿಯಾಗಿ ಅರ್ಥ ಆಗಲಿ ಅಂತ. ಕರ್ನಾಟಕ ಒಂದು ದೇಶ ಇತ್ತು. ಇದು ಒಂದು ಹೇಗೆ ಒಂದು ತಮಿಳುನಾಡು ಒಂದು ದೇಶ ಇತ್ತು. ಇವರು ಆ ರಾಜರು ಇವರು ಒಂದು ಸಾಮ್ರಾಜ್ಯ ಕಟ್ಕೊಂಡು ಇವರು ಆಳ್ತಾಯಿದ್ರು. ಅವರಿಗೆ ಬಂದು ಬ್ರಿಟಿಷರು ಎಲ್ಲ ಕ್ಯಾಪ್ಚರ್ ಮಾಡ್ಕೊತಿದ್ರು. ಯಾವಾಗ ಮಹಾತ್ಮ ಗಾಂಧಿಯವರು ನಮ್ಮ ದೇಶಕ್ಕೆ ಸ್ವತಂತ್ರ ತಂದು ಕೊಟ್ಟರು, ಅಂದರೆ ನಮ್ಮ ಸ್ವತಂತ್ರ ಹೋರಾಟಗಾರರು ತುಂಬಾ ಜನ ಇದ್ದಾರೆ. ಮಹಾತ್ಮ ಗಾಂಧಿ ಅಷ್ಟೇ ಅಲ್ಲ, ಅವರು ಇದನ್ನು ಜೋಡಿ ಮಾಡಿ ಹೋಗಿದ್ರು. ನಾವು ಸ್ಟೇಟಾಗಿ ಕನ್ವರ್ಟ್ಮೆಂಟ್ ಆಗಿವಿ. ಸೊ ನಿಮಗೆ ಗೊತ್ತಾಗಿರಬೇಕಂತ ತಿಳ್ಕೊಂಡಿದ್ದೀನಿ. ಬೆಸ್ಟ್ ಎಕ್ಸಾಂಪಲು ನೀವು ಯುರೋಪ್ ನೋಡ್ಬೋದು. ಯುರೋಪ್ನಲ್ಲಿ ಒಂದೊಂದು ದೇಶದಲ್ಲಿ ಒಂದೊಂದು ಭಾಷೆ ಮಾತಾಡ್ತಾರೆ. ಇಂಗ್ಲೀಷು, ಫ್ರೆಂಚು ಮತ್ತು ಜರ್ಮನಿ ಮತ್ತು ತುಂಬಾ ಭಾಷೆ ಮಾತಾಡ್ತಾರೆ. ನಾನು ಎಕ್ಸಾಂಪಲ್ಗೆ ಹೇಳ್ತಾ ಇದ್ದೀನಿ. ಈಗ ಹೇಗೆ ಅಂದರೆ ನಮ್ಮ ರಾಜ್ಯಗಳು ಯಾಕೆ ಒಂದು ರಾಜ್ಯದಲ್ಲಿ ಒಂದು ಭಾಷೆ, ಒಂದು ರಾಜ್ಯದಲ್ಲಿ ಒಂದು ಭಾಷೆ ಇದೆ ಅಂದರೆ, ಯಾಕಂದರೆ ನಾವು ಒಂದು ದೇಶಗಳು ಇದ್ದೀವಿ ಸ್ನೇಹಿತರೆ. ನಮ್ಮ ಕಲ್ಚರ್ಗಳು ಬೇರೆ ಬೇರೆ ಇದ್ದೀವಿ. ಆ ರೀತಿ ನಾವು ಬೆಳೆದಿದ್ದೀವಿ. ಅದಕ್ಕೋಸ್ಕರ ನಮ್ಮ ದೇಶದಲ್ಲಿ ಒಂದೊಂದು ರಾಜ್ಯದಲ್ಲಿ ಒಂದೊಂದು ಭಾಷೆಗಳು ಇವೆ. ಸೊ ಯಾವಾಗ ಸ್ವತಂತ್ರ ಸಿಕ್ತು, ನೆಹರು ಅವರಿಗೆ ಒಂದು ಆಫರ್ ಕೊಟ್ಟಿದ್ದರು. ಸೊ ಡೀಟೇಲಾಗಿ ಇನ್ನೂ ಬರ್ತಾಯಿದ್ದೀನಿ ಸ್ನೇಹಿತರೆ. ನೆಹರು ಅವರಿಗೆ ಏನು ಆಫರ್ ಕೊಟ್ಟಿದ್ದಂದರೆ, ಈ ರಾಜ್ಯಗಳನ್ನು ರಚನೆ ಮಾಡೋದು ಹೇಗೆ ಅಂತ ನೆಹರುವನ್ನು ಮೀಟಿಂಗ್ ಮಾಡಿದರು. ಅವರು ರಾಜ್ಯಗಳನ್ನು ಭಾಷೆ ಆಧಾರದ ಮೇಲೆ ನಾವು ರಚನೆ ಮಾಡೋಣ ಅಂತ ಹೇಳ್ತೀವಿ. ಹೇಗೆ ನಾವು ಕನ್ನಡದವ್ರು ನಮ್ಮ ಕರ್ನಾಟಕ ಬೇಕು ಹಂಗಂದ್ರೆ ಒಂದೊಂದು ರೀತಿ ಅದು. ಅದನ್ನು ಸ್ವಲ್ಪ ನಾನು ಡೀಟೇಲಾಗಿ ಹೇಳ್ತಾ ಇಲ್ಲ, ಅದಕ್ಕೆ ಸಪ್ರೇಟಾಗಿ ವಿಡಿಯೋ ಮಾಡಬೇಕಾಗುತ್ತೆ ಮತ್ತು ಈ ವಿಡಿಯೋ ತುಂಬಾ ಲಾಂಗ್ ಆಗುತ್ತೆ. ನೆಹರು ಅವರು ಯಾಕಂದರೆ ನಮ್ಮ ಆಂಧ್ರ ಪ್ರದೇಶದಲ್ಲಿ ಉಪವಾಸ ಇದ್ದರು. ಅವ್ರು ಯಾರು ನಿಮ್ಗೆ ಗೊತ್ತಿದೆ, ನಾನು ಅದನ್ನು ಹೇಳ್ತಾ ಇಲ್ಲ. 1956ರಂದು ಒಂದು ಮೀಟಿಂಗ್ ಕರೆಸಿ ಆವಾಗ ನಮ್ಮ ರಾಜ್ಯಗಳನ್ನು ಹೇಗೆ ರಚನೆ ಮಾಡಿದ್ದಾರೆ ಅಂದರೆ, ಭಾಷೆಗಳ ಆಧಾರದ ಮೇಲೆ ರಚನೆ ಮಾಡಿದ್ದು. ಭಾಷೆಗಳ ಆಧಾರದ ಮೇಲೆ ಫಸ್ಟು ಆಂಧ್ರ ಪ್ರದೇಶ ರೆಡಿಯಾಗಿತ್ತು. ಆಮೇಲೆ ಎಲ್ಲ ರಾಜ್ಯಗಳು ತಮ್ಮ ತಮ್ಮ ಭಾಷೆ ಮುಖಾಂತರ ರೆಡಿ ಆಯಿತು. ಹೇಗೆ ನಮ್ಮ ಕನ್ನಡ ಮಾತಾಡಿದವರಿಗೆ ಕರ್ನಾಟಕ ಮತ್ತು ತಮಿಳು ಮಾತಾಡೋರಿಗೆ ತಮಿಳುನಾಡು, ಮಹಾರಾಷ್ಟ್ರ ಮಾತಾಡಿದವರಿಗೆ ಮರಾಠಿ ಮಾತಾಡಿದವರಿಗೆ ಮಹಾರಾಷ್ಟ್ರ, ಗುಜರಾತಿ ಮಾತಾಡಿದವರಿಗೆ ಗುಜರಾತಿ, ರಾಜಸ್ಥಾನಿ ಮಾತಾಡಿದವರಿಗೆ ರಾಜಸ್ಥಾನಿ, ಪಂಜಾಬಿ ಮಾತಾಡೋರು ಪಂಜಾಬಿ, ಬಂಗಾಳದಲ್ಲಿ ಮಾತಾಡೋರು ಬಂಗಾಳಿ, ಒಡಿಯಾ ಭಾಷೆ ಮಾತಾಡೋರಿಗೆ ಒಡಿಶಾ. ಹೀಗೆ ಭಾಷೆಗಳ ಆಧಾರದ ಮೇಲೆ ನಮ್ಮ ರಾಜ್ಯಗಳನ್ನು ಒಡೆದು ಬಿಟ್ಟರು. ಯಾಕಂದರೆ ಇದು ಸರಿಯಾಗಿದೆ. ಯಾಕಂದರೆ ನೋಡಿ, ಈಗ ನೀವು ಬೀದರ್ನಿಂದ ಚಾಮರಾಜನಗರ, ಬೆಳಗಾವಿನಿಂದ ಬೆಂಗಳೂರು, ನಾವು ಎಲ್ಲಿ ತನಕ ಹೋದರೂ ಇದು ನಮ್ಮ ಜಾಗಪ್ಪ, ನಮ್ಮ ಜನ ಇಲ್ಲಿದ್ದಾರೆ ಅಂತ ನಮ್ಗೆ ಅನಿಸುತ್ತೆ. ನಾವು ಬೇರೆ ಸ್ಟೇಟಿಗೆ ಹೋದ ತಕ್ಷಣ ನಮಗೆ ಒಂದು ನಮೂನೆ ಆಗುತ್ತೆ. ಯಾಕಂದರೆ ಇದು ನಮ್ಮ ಜಾಗನೇ ಇಲ್ಲ ಅಂತ ನಾವು ಹೀಗೆ ಅನಿಸುತ್ತೆ. ಆದರೆ ಉತ್ತರ ಭಾರತದಲ್ಲಿ ಜನ ಕೆಲವೊಂದು ಇವ್ರು ಬೆಳೆದೇ ಇಲ್ಲ, ಅವ್ರಿಗೆ ಗೊತ್ತೇ ಇಲ್ಲ ಈ ಸಂಸ್ಕೃತಿ. ಯಾಕಂದರೆ ಅವರು ಒಬ್ರಿಗೊಬ್ರು ಜಗಳ ಮಾಡ್ಕೊಂಡು ಆ ಬೇರೆ ಬೇರೆ ದೇಶದ ಗಡಿ ಭಾಗಗಳು ಅಲ್ಲಿ ಅಟ್ಯಾಕ್ ಆಗ್ತಾಯಿದೆ. ಅವ್ರಿಗೇನು ಅನಿಸುತ್ತೆ, ಮೇಲಿಂದ ಹೇಳಿಬಿಡ್ತಾರೆ ಅವರು, ಹಿಂದಿ ಭಾಷೆ ಮಾಡಿಬಿಡಪ್ಪ ಎಲ್ಲ ಕಡೆ ಅಂತ. ಆದರೆ ಹಿಂದಿ ಭಾಷೆನೇ ಯಾಕೆ ಮಾಡಬೇಕಂತಲೇ ನಮ್ಮವ್ರು ಕೇಳ್ತಾರೆ. ಯಾಕಂದರೆ ಕೆಲವೊಂದು ರಾಜ್ಯಗಳಲ್ಲಿ, ಹೆಚ್ಚು ರಾಜ್ಯಗಳಲ್ಲಿ ಇದನ್ನು ಮಾತಾಡ್ತಾರೆ ಹಿಂದಿನ. ಅದಕ್ಕೋಸ್ಕರ ಹಿಂದಿನ ಹಂಚಿಬಿಡಿ ಅಂತ ಹೇಳ್ತಾ ಇದ್ದಾರೆ. ಆದರೆ ಹೀಗೆ ಮಾಡೋಕ್ಕಾಗಲ್ಲ. ಯಾಕಾಗಲ್ಲ ಅಂದರೆ, ಅದು ನಮ್ಗೆ ಗೊತ್ತೇ ಇಲ್ಲ ಹಿಂದಿ ಭಾಷೆ. ನಾನು ಹಿಂದಿ ಭಾಷೆ ಕೆಟ್ಟ ಭಾಷೆ ಅಂತ ಹೇಳ್ತಾನೆ ಇಲ್ಲ ಮತ್ತು ಕಲಿಬೇಡ್ರಿ ಅಂತಲೂ ಹೇಳಲ್ಲ. ಹಿಂದಿ ಭಾಷೆ ಬರುತ್ತೆ. ನಮ್ಮ ಕರ್ನಾಟಕದಲ್ಲಿ ಅರ್ಧಕ್ಕಿಂತ ಜಾಸ್ತಿ ಜನಕ್ಕೆ ಹಿಂದಿ ಭಾಷೆ ಬರ್ತದೆ, ನಾವು ಕಲ್ತಿದ್ದೀವಿ. ಯಾಕೆ ಅಂದರೆ ನಮ್ಮ ಕಲ್ಚರ್ ಎಲ್ಲಿ ಹಾಳಾಗುತ್ತಪ್ಪ ಅಂದರೆ, ನಾವು ಕನ್ನಡಿಗರು ನಮ್ಮ ಕನ್ನಡ ಭಾಷೆನೇ ಉಳಿಯಲ್ಲ ಅಂತಲೇ ನಾವು ಏನು ಯೋಚನೆ ಮಾಡ್ತಾಯಿದ್ದೀವಿ ಅಂದರೆ, ಅದಕ್ಕೋಸ್ಕರ ಈ ಭಾಷೆ ಬೇಡ ಅಂತ ಹೇಳ್ತಾಯಿದ್ದೀವಿ. ಯಾಕಂದರೆ ಉತ್ತರ ಭಾರತದಲ್ಲಿ ನೋಡಿ ಸ್ನೇಹಿತರೆ, ನಾವು ಏನು ತಿಳ್ಕೊಂಡಿದ್ದೀವಿ, ಉತ್ತರ ಭಾರತದಲ್ಲಿ ಕೇವಲ ಹಿಂದಿಯನ್ನು ಮಾತಾಡ್ತಾರೆ. ಆದರೆ ಸುಳ್ಳು. ಉತ್ತರ ಭಾರತದಲ್ಲಿ ಪಂಜಾಬಿ ಮಾತಾಡ್ತಾರೆ, ಕಾಶ್ಮೀರಿ ಭಾಷೆಯನ್ನು ಮಾತಾಡ್ತಾರೆ, ಭೋಜ್ಪುರಿ ಮಾತಾಡ್ತಾರೆ. ಬಿಹಾರದ ಆ್ಯಕ್ಚುಲಿ ಭಾಷೆ ಯಾವುದಂದರೆ ಸ್ನೇಹಿತರೆ ಗೊತ್ತಿಲ್ಲ ನಿಮಗೆ, ಭೋಜ್ಪುರಿ ಮತ್ತು ಮಿಥಾಲಿ ಭಾಷೆಯನ್ನು ಮಾತಾಡ್ತಾರೆ ಅವರು. ಬಿಹಾರದಲ್ಲಿ ಹಿಂದಿ ಭಾಷೆನೇ ಅವ್ರದ್ದು ಅಲ್ಲ. ಆದರೆ ಹಿಂದಿ ಭಾಷೆಯಿಂದ ಏನಾಗಿದೆ ಗೊತ್ತಾ ಸ್ನೇಹಿತರೆ, ಅವರು ತಮ್ಮ ಭಾಷೆಯನ್ನೇ ಮರ್ತು ಬಿಟ್ಟಿದ್ದಾರೆ. ಆ ಭಾಷೆನೇ ಕೊಂದು ಹಾಕಿದ್ದಾರೆ. ಅಲ್ಲಿ ಕೇವಲ ಹಿಂದಿ ಮಾಡ್ಕೊತ ಅವ್ರ ತಲೆಯಲ್ಲಿ ಅದೇ ಹಾಕಿ ಆ ಭಾಷೆಗಳು ಅವರ ಇದ್ದ ಭೋಜ್ಪುರಿ ಮತ್ತು ಮಿಥಾಲಿ ಭಾಷೆಯನ್ನು ಬಿಹಾರ ರಾಜ್ಯನೇ ಕಳ್ಕೊಂಡ್ಬಿಟ್ಟಿದೆ. ಹೇಗೆ ಮತ್ತು ಈಗ ರಾಜಸ್ಥಾನಕ್ಕೆ ಬಂದರೆ ಅಲ್ಲಿ ರಾಜಸ್ಥಾನಿ ಕಳ್ಕೊಂಡಿದ್ದಾರೆ, ಪಂಜಾಬಿ ಕಳ್ಕೊಂಡಿದ್ದಾರೆ. ಈ ದಿಲ್ಲಿಯಲ್ಲೂ ಹರಿಯಾಣಿ ಮಾತಾಡ್ತಾರೆ, ಅದೊಂದು ಬೇರೆ ಭಾಷೆ. ಅದನ್ನು ಹೀಗೆ ಸುತ್ತಲೂ ನೋಡಿದರೆ ಒಂದು 50 ಭಾಷೆಯನ್ನು, ಹಿಂದಿ ಭಾಷೆಯನ್ನು ಕೊಂದು ಹಾಕಿದೆ ಅಂತ ತಮಿಳುನಾಡಿನ ಸರ್ಕಾರ ಮೊನ್ನೆ ಸ್ಟಾಲಿನ್ ಅವರು ಹೇಳಿದ್ದಾರೆ. ಅದಕ್ಕೋಸ್ಕರ ನಾವು ಸೌತ್ ಇಂಡಿಯಾದವರು ಅದನ್ನು ಅಪೋಸ್ ಮಾಡ್ತೀವಿ. ನಾವು ಯಾಕೆ ಅಪೋಸ್ ಮಾಡ್ತೀವಿ ಅಂದರೆ, ನಾವು ಕರ್ನಾಟಕದವರು, ನಾವು ಕನ್ನಡ ಕಲಿತಿದ್ದೀವಿ. ಈಗ ನೀವು ಬೆಂಗಳೂರಿಗೆ ಬಂದು ನೋಡಿ ಸ್ನೇಹಿತರೆ, ಕೇವಲ ನಾನು ಒಂದು ಆಟೋ ರಿಕ್ಷಾ ಡ್ರೈವರ್ನ ಬಗ್ಗೆ ಅಷ್ಟೇ ಎಕ್ಸಾಂಪಲ್ ಕೊಡ್ತೀನಿ. ಅವನು ಬೇರೆ ರಾಜ್ಯದಲ್ಲಿ ಜನರು ಕೆಲಸಕ್ಕೆ ಬರ್ತಾರಂತ ತಮಿಳಲ್ಲೂ ಬರುತ್ತೆ ಅವನಿಗೆ,
ತೆಲುಗುನೂ ಕಲ್ತಿದ್ದಾನೆ, ಅವನು ಮಲಯಾಳಂ ಕಲ್ತಿದ್ದಾನೆ. ಅದು ಯಾಕೆ, ಇಂಗ್ಲೀಷು ಬರುತ್ತೆ ಅವನಿಗೆ, ಹಿಂದಿನೂ ಬರುತ್ತೆ. ಆದರೆ ಈಗ ಬೇರೆ ರಾಜ್ಯದಿಂದ ನಮ್ಮ ರಾಜ್ಯಕ್ಕೆ ಎಷ್ಟು ಜನ ಬಂದಿದೆ ನೋಡಿ, ಅವರು ಕನ್ನಡ ಕಲೀರಿ ಅಂತ ನಾವು ಹೇಳ್ತಾ ಇದ್ದೀವಿ. ಕನ್ನಡ ಕಲೀರಿ ಅಂತ ಯಾಕೆ ಹೇಳ್ತಾ ಇದ್ದೀರಿ ಗೊತ್ತಾ? ನೀವು ನಮ್ಮಲ್ಲಿ ಒಂದಾಗಿರಿ, ನಮ್ಮ ಥರನೇ ಇರಿ, ನಮ್ಮ ಕಲ್ಚರ್ ನೀವು ಬೆಳೆಸಲಿ ಅಂತ ಹೇಳ್ತಾ ಇದ್ದೀವಿ. ಕನ್ನಡ ಭಾಷೆನೂ ಸ್ವಲ್ಪ ಬೆಳೆಸ್ರಿ. ಯಾಕಂದರೆ ಇಲ್ಲಾಂದರೆ ಕನ್ನಡನೂ ಇದೇ ರೀತಿ ಎಲ್ಲಿ ಸತ್ತು ಹೋಗುತ್ತೆ ಅಂತ ನಮಗೆ ಒಂದು ಭಯ, ಇದೇ ಒಂದು ಅಂಜಿಕೆ. ಈ ನಮ್ಮ ಪರಂಪರೆ, ನಮ್ಮ ಏನಿದು ಸಂಸ್ಕೃತಿ ಇದೆ ಇಲ್ಲ, ಇದು ಎಲ್ಲಿ ವಿನಾಶವಾಗೋಗುತ್ತೆ, ಇದು ಎಲ್ಲಿ ಅಳಿಸಿ ಹೋಗುತ್ತದೆ, ಹೇಗೆ ಉತ್ತರ ಭಾರತದಲ್ಲಿ ಆಗಿದೆ, ಅದೇ ಒಂದು ಟೆನ್ಷನ್ಗೋಸ್ಕರ ನಾವು ಹೇಳ್ತಾ ಇದ್ವಿ ಕನ್ನಡವನ್ನು ಕಲೀರಿ ಅಂತ. ಈಗ ನೀವು ಬೇರೆ ದೇಶಕ್ಕೆ ಹೋಗಿ ಸ್ನೇಹಿತರೆ, ಫ್ರಾನ್ಸ್ಗೆ ಹೋಗಿ ಅಲ್ಲಿ ಫ್ರೆಂಚ್ ಕಲಿಬೇಕು, ಜರ್ಮನ್ಗೆ ಹೋಗಿ ಅಲ್ಲಿ ಜರ್ಮನಿ ಕಲಿಬೇಕು ನೀವು, ಮತ್ತು ಸ್ಪೇನ್ಗೆ ಹೋದರೆ ಸ್ಪ್ಯಾನಿಷ್ ಕಲಿಬೇಕು ನೀವು. ಅಲ್ಲಿ ಆ ದೇಶದ ಭಾಷೆಗಳಿವೆ. ಈಗ ಅಲ್ಲಿ ಸೆಂಟ್ರಿಂದ ಡೈರೆಕ್ಟ್ ಆರ್ಡರ್ ಮಾಡಿಬಿಡ್ತಾರೆ, ನೀವು 3 ಭಾಷೆನ ಕಲೀರಿ, ಹಿಂದಿನೂ ಕಲೀರಿ, ದೇಶ ಎಲ್ಲ ಒಗ್ಗೂಟಾಗಿರುತ್ತೆ ಅಂತ. ಈಗ ಸೆಂಟ್ರಲ್ ಗೌರ್ಮೆಂಟ್ದವರು ಡೈರೆಕ್ಟ್ ಹೇಳಿಬಿಡ್ತಾರೆ ಹಿಂದಿ ಭಾಷೆನ ಕಲೀರಿ ಅಂತ, ಯಾಕಂದರೆ ದೇಶಕ್ಕೆ ಒಂದು ಭಾಷೆ ಇರಲಿ ಅಂತ. ಆದರೆ ಸ್ನೇಹಿತರೆ, ಇದು ಆಗ್ಲಾರ್ದು ಮಾತು. ಯಾಕೆ ಆಗ್ಲಾರ್ದಂದರೆ ನಮ್ಮ ಕಲ್ಚರ್ಗಳೇ ಬೇರೆ ಬೇರೆ ರೀತಿ ಇದ್ದಾವೆ. ನೀವು ಕೇವಲ ಅಲ್ಲಿ ಮೇಲ್ನಿತ್ತು ಒಂದು ಜಾಗದಲ್ಲಿ ಒಂದು 100 ಕೋಟಿ ಜನ ಇದ್ದಾರೆ ಅಂದರೆ ನೋಡೋದಕ್ಕೆ ಒಂದೇ ಥಿಂಕ್ ಮಾಡೋದಕ್ಕೆ ಚಲೋ ಅನಿಸುತ್ತೆ. ಆದರೆ ಗ್ರೌಂಡ್ ರಿಯಾಲಿಟಿ ಬಂದು ನೋಡಿ, ಆದರೆ ಅದು ಸಾಧ್ಯನೇ ಇಲ್ಲ ಈ ರೀತಿ ಮಾಡೋಕ್ಕೆ. ಯಾಕಂದರೆ ನಮ್ಮ ನುಡಿಗಳೇ ಬೇರೆ ಥರ ಇದ್ದಾವೆ, ನಮ್ಮ ಭಾಷೆ ಮತ್ತು ನಮ್ಮ ಲಿಪಿಗಳೇ ಬೇರೆ ಬೇರೆ ಥರ ಇದೆ. ಅದಕ್ಕೋಸ್ಕರ ನಾವು ಹಿಂದಿನ ಅದು ನಮ್ಮ ದೇಶದ ಭಾಷೆ ಅಂತ ನಾವು ಎಕ್ಸೆಪ್ಟ್ ಮಾಡೋಕ್ಕೆ ಸಾಧ್ಯ ಇಲ್ಲ. ಸೌತ್ ಇಂಡಿಯಾದವರು ಮಾಡೋದಿಲ್ಲ. ಯಾಕಂದರೆ ಕನ್ನಡ ಅಂದರೆ ಇದು ನಮ್ಮ ತಾಯಿ ಥರ ನಾವು ನೋಡ್ತಿದ್ದೇವೆ. ಇದನ್ನು ನಮ್ಮ ಹೆತ್ತ ತಾಯಿ ಕನ್ನಡ, ಅದನ್ನು ನಾವು ಚೇಂಜ್ ಮಾಡೋಕ್ಕೆ ಸಾಧ್ಯ ಇಲ್ಲ. ಅದನ್ನು ಅವರು ಅರ್ಥ ಮಾಡ್ಕೊಳ್ಳಲ್ಲ. ಅವರು ಓದಿರೋ ಥರ ಹೇಳ್ತಾರೆ, ಒಂದು ಮಾಡಿಬಿಡ್ರಪ್ಪ ಅಂತ ಹೇಳ್ಬಿಡ್ತಾರೆ. ಆದರೆ ಅದು ಮಾಡೋಕ್ಕೆ ಸಾಧ್ಯ ಇಲ್ಲ ಸ್ನೇಹಿತರೆ. ಈಗ ಉತ್ತರ ಭಾರತದಿಂದ ಮೊದಲೇ ಮಾತು. ಈಗ ನೋಡಿ, ಉತ್ತರ ಭಾರತದಿಂದ ಜನರು ಯಾಕೆ, ನಾನು ಕೇವಲ ನಮ್ಮ ಕರ್ನಾಟಕ ಅಷ್ಟೇ ಮಾತಾಡ್ತಾ ಇದ್ದೀನಿ, ಬೆಂಗಳೂರಿಗೆ ತುಂಬ ಜನ ಬರ್ತಾರೆ, ಅಂದರೆ ನಮ್ಮ ಸೌತ್ ಕಡೆನೇ ಬರ್ತಾ ಇದ್ದಾರೆ. ಯಾಕೆ ಬರ್ತಾ ಇದ್ದಾರೆ ಅದನ್ನು ಮೊದಲು ಇವ್ರು ಯೋಚನೆ ಮಾಡಲ್ಲ. ಅಲ್ಲಿ ಜನ ಇಲ್ಲಿ ಯಾಕೆ ಬರ್ತಾರೆ, ಅವ್ರ ಜನಕ್ಕೋಸ್ಕರ ನಾವು ಯಾಕೆ ಹಿಂದಿ ಕಲಿಬೇಕು? ಇದು ಮೊದಲೇ ಪ್ರಶ್ನೆ ಸೆಂಟ್ರಲ್ ಗೌರ್ಮೆಂಟ್ ತಾನೇ ಕೇಳ್ಕೋಬೇಕು. ಮತ್ತು ನಾವು ಅದೇ ಕೇಳ್ತಾ ಇದ್ದೀವಿ, ಅಲ್ಲಿ ಜನ ನಮ್ಮ ಕಡೆ ಯಾಕೆ ಬರ್ತಾ ಇದ್ದಾರೆ? ಇದು ನಮ್ಮ ರಾಜ್ಯ, ಅದಕ್ಕೆ ಕನ್ನಡಿಗರಿಗೋಸ್ಕರ ಕನ್ನಡ ಅಂತ ನಾವು ಮಾಡ್ಕೊಂಡಿದ್ದೀವಿ. ದೇಶ ಒಂದಿದೆ ಅಂತ ನಾವು ಎಲ್ಲಿ ಬೇಕಾದ್ರೂ ಹೋಗ್ಬೋದು ಅಂತ ಹೇಳ್ತೀವಿ. ಆದರೆ ಸ್ನೇಹಿತರೆ, ಅಲ್ಲಿ ಎಜುಕೇಷನ್ ಇಲ್ಲ, ಅಲ್ಲಿ ಎಂಪ್ಲಾಯ್ಮೆಂಟ್ ಇಲ್ಲ, ಅಂದರೆ ಅಲ್ಲಿ ಏನು ಕೆಲಸನೇ ಇಲ್ಲ, ವ್ಯವಹಾರನೇ ಇಲ್ಲ ಅಲ್ಲಿ. ಅದಕ್ಕೋಸ್ಕರ ಅಲ್ಲಿ ಸರ್ಕಾರ ಸರಿಯಾಗಿ ಕೆಲಸ ಮಾಡ್ತಾ ಇಲ್ಲ. ಜಾತಿ ಧರ್ಮ ಅಂತ ಇಲ್ಲಿ ಬಡ್ದಾಡ್ತಾ ಅಲ್ಲಿ ಕೆಲಸ ನಡೆಸ್ತಾ ಇದೆ. ಅಲ್ಲಿ ಸರ್ಕಾರಕ್ಕೆ ಪ್ರಶ್ನೆ ಕೇಳಲ್ಲ. ನಾನು ಒಂದೇ ಪ್ರಶ್ನೆ ಕೇಳ್ತೀನಿ, ನಮ್ಮ ಕರ್ನಾಟಕದಿಂದ ಎಷ್ಟು ಜನ UP ಬಿಹಾರ್ಗೆ ಹೋಗಿ ಕೆಲಸ ಮಾಡ್ತಾರೆ ಸ್ನೇಹಿತರೆ? ಯಾರಿಗೆ ಕೆಲಸ ಕೊಡ್ತಾರೆ? ಅಲ್ಲಿ ಯಾರಿಗೆ ಕೊಡಲ್ಲ. ಅವರು ಅಲ್ಲಿ ಕೆಲಸ ಇಲ್ಲ ಅಂತ ಇಲ್ಲಿ ಇಲ್ಲಿ ಬರ್ತಾ ಇದ್ದಾರೆ. ಈಗ ಸರ್ಕಾರ ಸೆಂಟ್ರಲ್ ಗೌರ್ಮೆಂಟ್ ಏನು ಹೇಳ್ತಿದೆ, ಅವ್ರಿಗೆ ಪ್ರಾಬ್ಲಮ್ ಆಗಬಾರ್ದಂತ ನಾವು ಹಿಂದಿ ಕಲಿ ಅಂತ ಹೇಳ್ತಾ ಇದ್ದೀವಿ. ಹೀಗೆ ಮಾಡೋಕ್ಕೆ ಸಾಧ್ಯನೇ ಇಲ್ಲ ಸ್ನೇಹಿತರೆ. ನಮ್ಮ ಸೆಂಟ್ರಲ್ ಗೌರ್ಮೆಂಟ್ ಏನು ಮಾಡಬೇಕು ಅಂದರೆ, ಅಲ್ಲಿ ನೋಡಿದರೆ ಕೇವಲ ಉತ್ತರ ಪ್ರದೇಶ ಒಂದು ರಾಜ್ಯದಲ್ಲಿ ಸ್ನೇಹಿತರೆ 25 ಕೋಟಿ ಜನ ಇದ್ದಾರೆ. ಅಲ್ಲಿ ಜನರಿಗೋಸ್ಕರ ನಾವು ಯಾಕೆ ಚೇಂಜ್ ಆಗಬೇಕು ಅಂತ ನಮ್ಮ ಸೌತ್ ಇಂಡಿಯಾದವ್ರು, ನಾನು ಕನ್ನಡಿಗ ಆಗಿ ಕೇಳ್ತಾ ಇದ್ದೀನಿ. ನಾವು ಬದಲಾಗಕ್ಕೆ ಸಾಧ್ಯ ಇಲ್ಲ. ಅವ್ರಿಗೋಸ್ಕರ ನಾವು ಯಾಕೆ ಭಾಷೆ ಕಲಿಬೇಕು ಅಂತ. ಇಂಗ್ಲೀಷ್ ಭಾಷೆನ ಯಾಕೆ ನಾವು ಸಪೋರ್ಟ್ ಮಾಡ್ತಾ ಇದ್ದೀವಿ ಅಂದರೆ, ಇಂಗ್ಲೀಷ್ ಕಲಿತ್ರೆ ಕೇವಲ ಈ ನಮ್ಮ ದೇಶಕ್ಕಲ್ಲ, ಇಡೀ ಇಂಟರ್ನ್ಯಾಷನಲ್ ಹೆಲ್ಪ್ ಆಗುತ್ತೆ ಅಂತ ಇಂಗ್ಲೀಷ್ ಕಲಿತಾ ಇದ್ದೀವಿ. ಸೊ ನಾನು ಅದೇ ಕೇಳ್ತಾ ಇದ್ದೀನಿ, ಅವ್ರಿಗೆ ಜಾಸ್ತಿ ಇಂಗ್ಲೀಷ್ ಕಲಿಸ್ರಿ. ಇಲ್ಲಾಂದರೆ ಅವ್ರಿಗೆ ಹೇಳಿ, ಎಕ್ಸಾಂಪಲ್ ಆಗಿ ಅವರಿಗೆ ಕನ್ನಡ ಮತ್ತು ಅವರು ತಮಿಳು ಕಲೀರಿ ಅಂತ ಹೇಳ್ತೀನಿ ನಾನು. ಯಾಕೆ ಅಂತ ಹೇಳ್ತಾ ಇದ್ದೀನಿ ಅಂದರೆ, ಅವರು ಇಲ್ಲಿ ಬರ್ತಾ ಇದ್ದಾರೆ ಕೆಲಸಕ್ಕೋಸ್ಕರ, ಅವರು ಬದಲಾಗಬೇಕು. ಯಾಕಂದರೆ ಈಗಿನ ಟೈಮ್ ಈ ಕಾಂಪಿಟೇಷನ್ ತುಂಬಾ ಇದೆ. ಸೆಂಟ್ರಲ್ ಗೌರ್ಮೆಂಟ್ ಹೇಳ್ತಾ ಇತ್ತು, ಇಲ್ಲರಿ ಒಬ್ಬ ಟ್ರಾನ್ಸ್ಫರ್ ಆಗ್ತಾನೆ, ಒಬ್ಬ ಕರ್ನಾಟಕದಲ್ಲಿ ಕೆಲಸ ಮಾಡಿದ್ರೆ ಹೇಗೆ, ಮತ್ತು ಒಂದು 15 ದಿನ ಆದಮೇಲೆ ತಮಿಳ್ನಾಡಿಗೆ ಹೋಗಬೇಕು, 15 ದಿನ ಆದಮೇಲೆ ಆಂಧ್ರ ಪ್ರದೇಶಕ್ಕೆ ಹೋಗಬೇಕು ಅವನು ಅಂತ ತುಂಬ ಜನ ಹೇಳ್ತಾ ಇದ್ದಾರೆ. ಹೀಗಾದರೆ ಅವನಿಗೆ ತುಂಬಾ ಕಷ್ಟ ಆಗುತ್ತೆ ಅಂತ. ಆದರೆ ಸ್ನೇಹಿತನೇ, ಅವನಿಗೆ ಈಗ ಈ ರೀತಿ ಟ್ರಾನ್ಸ್ಫರ್ ಅಂತೂ ಮಾಡೋದು ತುಂಬಾ ಅಪರೂಪಕ್ಕೆ 1-2. ಆದರೆ ನೋಡಿ ಸ್ನೇಹಿತರೆ, ನಾನು ಆಗಲೇ ಎಕ್ಸಾಂಪಲ್ ಕೊಟ್ಟಿನಿ. ಒಬ್ಬ ಆಟೋ ಡ್ರೈವರು ನಮ್ಮ ಹತ್ರ ಅಷ್ಟೇ ಎಜುಕೇಷನ್ ಇಲ್ಲಾರ್ದವನು, ಅವನು 4-5 ಭಾಷೆ ಕಲ್ತಿದ್ದಾನಂದರೆ ಇವನಿಗೆ ಯಾಕೆ ಕಲಿಯಲ್ಲ? ಯಾಕೆಂದರೆ ಈಗ ಕಾಂಪಿಟೇಷನ್ ತುಂಬಾ ಜಾಸ್ತಿ ಇದೆ ಸ್ನೇಹಿತರೆ. ಅವರು ಹಾರ್ಡ್ ವರ್ಕ್ ಮಾಡಲೇಬೇಕು. ಒಂದೊಂದು ರಾಜ್ಯಕ್ಕೆ ಹೋದರೆ ಒಂದೊಂದು ರೀತಿ ಕಲೀಲೇಬೇಕು. ಹೇಗೆ ನಾನು ಆಗಲೇ ಯುರೋಪ್ನ ಒಂದು ಎಕ್ಸಾಂಪಲ್ ಕೊಟ್ಟೆ. ಯುರೋಪ್ನಲ್ಲಿ ನೋಡಿ ಸ್ನೇಹಿತರೆ, ನೀವು ಫ್ರಾನ್ಸ್ಗೆ ಹೋಗ್ರಿ, ಜರ್ಮನಿಗೆ ಹೋಗ್ರಿ, ಮತ್ತು ಅಲ್ಲಿ ಸ್ಪ್ಯಾನಿಷ್ಗೆ ಹೋಗ್ರಿ, ಒಂದೊಂದು ರೀತಿಯ ಭಾಷೆಯಲ್ಲಿ ಮಾತಾಡ್ತಾರೆ. ಅಲ್ಲಿ ಕಲೀಲೇಬೇಕಾಗುತ್ತೆ, ಬೇರೆ ಆಪ್ಷನ್ನೇ ಇಲ್ಲ ನಿಮ್ಮ ಹತ್ರ. ಅದಕ್ಕೋಸ್ಕರ ನಾವು ಅದೇ ಹೇಳ್ತಾ ಇದ್ದೀವಿ, ಇಲ್ಲಿ ನೀವು ಬಂದಿದ್ದಾರೆ ಅಂದರೆ ಕಲೀಲೇಬೇಕು. ಇಲ್ಲ ಅಂದರೆ ಇಲ್ಲಿ ನಮ್ಮ ಕರ್ನಾಟಕದಲ್ಲಿ ನಮ್ಮ ಕನ್ನಡಿಗರಿಗೆ ಕೆಲಸ ಇಲ್ಲಾರ್ದ ಆಗಿದೆ. ಯಾಕಂದರೆ ನಮ್ಮ ರಾಜ್ಯದವ್ರು ಏನು ಮಾಡಿದ್ದಾರೆ ಅಂದರೆ, ಕೇವಲ ಬೆಂಗಳೂರನ್ನು ಬೆಳೆಸೋದಕ್ಕೋಸ್ಕರ ಸ್ನೇಹಿತರೆ ನಾವು ಮೈಸೂರನ್ನು ಕೊಂದುಬಿಟ್ಟಿದ್ದೀವಿ. ಯಾಕಂದರೆ ಮೈಸೂರು ನಮ್ಮ ರಾಜ್ಯದ ಮೊದಲೇ ಮಾತು ಅದೇ ರಾಜಧಾನಿ ಇತ್ತು, ಇದು ಮೈಸೂರು ರಾಜ್ಯ ಇತ್ತು. ಯಾಕಂದರೆ ನಾವು ಆವಾಗ ನಮ್ಮ ಮುಖ್ಯಮಂತ್ರಿಗಳು, ನಮ್ಮ ಕನ್ನಡಿಗರು ಏನು ಯೋಚನೆ ಮಾಡ್ತೀವಿ ಅಂದ್ರೆ, ಕೇವಲ ಮೊದಲು ಬೆಂಗಳೂರನ್ನು ಬೆಳೆಸೋಣ, ಅಂದರೆ ರಾಜಧಾನಿನ ಮೊದಲು ಎಬ್ಬಿಸೋಣ, ಮೊದಲು ಇದನ್ನು ಗಟ್ಟಿಯಾಗಿ ಮಾಡೋಣ, ಆಮೇಲೆ ಈ ರಾಜಧಾನಿ ಮುಖಾಂತರ ಇಡೀ ರಾಜ್ಯ ನಡೆಸಬೇಕಂತ ನಮ್ಮ ಹೀಗೆ ಪ್ಲಾನ್ ಇತ್ತು. ಆದ್ರದ್ದು ಏನಾಗಿದೆ ಅಂದರೆ, ನಮ್ಮ ರಾಜಧಾನಿ ಅಂತ ನಾವು ಬೆಳೆಸ್ಕೊಂಡಕ್ಕೆ ಹೋಗಿ ಔಟ್ಸೈಡರ್ ಅಂದರೆ ಕೆಲಸಕ್ಕೆ ಹುಡ್ಕೊಡ್ಕೊಂಡು ಬಂದು ಬೇರೆ ರಾಜ್ಯದಿಂದ ಬೇರೆ ದೇಶದ ಜನ ಬಂದು ಈ ರೀತಿಯ ಟ್ರಾಫಿಕ್ಕು ಮತ್ತು ಇಲ್ಲಿ ಕುಡಿಯೋಕ್ಕೆ ನೀರಿಲ್ಲಾರ್ದ ಪರಿಸ್ಥಿತಿ ಆಗಿದೆ. ಸೆಂಟ್ರಲ್ ಗೌರ್ಮೆಂಟ್ ಈ ಎಲ್ಲ ಪ್ರಾಬ್ಲಮ್ಮು ನಮ್ಮ ಬೆಂಗಳೂರದ್ದು ಸಾಲ್ವ್ ಮಾಡಲ್ಲ. ನಮ್ಮ ಟ್ರಾಫಿಕ್ದು ನಾನು ಈಗ ಹೈವೇ ನೋಡ್ತಾ ಇದ್ದೀವಿ ಸ್ನೇಹಿತರೆ, ಇದ್ರಲ್ಲಿ ರಿಂಗ್ ರೋಡ್ ಇರ್ಬೋದು, ಸ್ಯಾಟಲೈಟ್ ರಿಂಗ್ ರೋಡ್ ಇರ್ಬೋದು, ಮತ್ತು ಹೈವೇಗಳು ನಾವು 1990 ಕೇಳ್ತಾ ಇದ್ದೀವಿ. ಆದರೆ ಸೆಂಟ್ರಲ್ ಗೌರ್ಮೆಂಟು ಯಾವತ್ತೂ ತಲೆನೇ ಕೆಡಿಸ್ಕೊಳ್ಳಲ್ಲ. ಅರ್ಧಕ್ಕಿಂತ ಜಾಸ್ತಿ ನಮ್ಮ ರಾಜ್ಯಕ್ಕೆ ಕೆಲಸನೇ ಮಾಡಲ್ಲ. ಈಗ ನಾವು 100 ರೂಪಾಯಿ ಕೊಟ್ಟರೆ ಸ್ನೇಹಿತರೆ,
ನಮಗೆ 120 130 ರೂಪಾಯಿನೂ ಬರಲ್ಲ, ಇನ್ನೂ ಕಡಿಮೆನೇ ಬರ್ತಿದೆ. ಅಂದರೆ ₹1 ನಾವು ಈಗ ನಾವು ₹100 ಕೊಟ್ಟರೆ ನಮಗೆ ಇನ್ನೂ ವಾಪಸ್ಸು ₹90 ₹70 ಕೊಡ್ತಾರೆ ಸೆಂಟ್ರಲ್. ಒಂದು ಎಕ್ಸಾಂಪಲ್ ಕೊಡ್ತಾ ಇದ್ದೀನಿ. ಆದರೆ ಬಿಹಾರ ಸ್ಟೇಟ್ ಇದೆ ನೋಡಿ ಸ್ನೇಹಿತರೆ, ಅವರು ₹100 ಕಟ್ಟರೆ, ಟ್ಯಾಕ್ಸ್ ಕಟ್ಟಿದರೆ ಸೆಂಟ್ರಲ್ಗೆ ₹700 ಅವರಿಗೆ ವಾಪಸ್ ಕೊಡ್ತಾ ಇದ್ದಾರೆ. ಇದು ಉತ್ತರ ಪ್ರದೇಶಕ್ಕೆ ₹500 ಕೊಡ್ತಾ ಇದ್ದಾರೆ. ಈ ರೀತಿ ಅವರಿಗೆ ದುಡ್ಡು ಕೊಡ್ತಾ ಇದ್ದಾರೆ ಸ್ನೇಹಿತರೆ. ಯಾಕೆಂದರೆ ಅವ್ರು ಹಿಂದೆ ಉಳಿದಿದ್ದಾರೆ ಅಂತ. ಅವ್ರು ಹಿಂದೆ ಉಳಿದಿದ್ದಾರೆ, ಅದಕ್ಕೋಸ್ಕರ ನೀನು ಮುಂದೆ ಬೆಳಿಬೇಡ ಅಂತ ಹೇಳ್ತಾ ಇದ್ದಾರೆ ಇವರು ಸೌತ್ ಇಂಡಿಯಾಗೆ. ಇದು ಈ ರೀತಿ ಮಾಡಿದ್ರೆ ತಪ್ಪಾಗುತ್ತೆ ಸ್ನೇಹಿತರೆ. ಯಾಕೆ ಅಂದರೆ ಬೆಂಗಳೂರಿನಲ್ಲಿ ಕೇವಲ ₹1,000 ಇನ್ವೆಸ್ಟ್ಮೆಂಟ್ ಮಾಡಿದರೆ ಸ್ನೇಹಿತರೆ, ಅಂದರೆ ಸೆಂಟ್ರಲ್ ಗೌರ್ಮೆಂಟು ₹100 ಇಲ್ಲಿ ಖರ್ಚು ಮಾಡಿದ್ರೆ ವಾಪಸ್ಸು ₹10,000 ದುಡ್ದು ಕೊಡುತ್ತೆ ಸ್ನೇಹಿತರೆ. ಆ ರೀತಿ ನಮ್ಮ ಬೆಂಗಳೂರಿದೆ, ಆ ರೀತಿ ನಾವು ಕನ್ನಡದವರು ಇದ್ದೀವಿ. ಆದರೆ ನಮ್ಮ ಸೆಂಟ್ರಲ್ ಗೌರ್ಮೆಂಟ್ ಏನು ಥಿಂಕ್ ಮಾಡ್ತೆ ಅಂದರೆ, ಅವ್ರು ಥಿಂಕ್ ಮಾಡೋದ್ರಲ್ಲಿ ತಪ್ಪಿಲ್ಲ ಅಂತ ಹೇಳ್ತಾ ಇದ್ದೀನಿ ನಾನು. ಎಲ್ಲ ರಾಜ್ಯಗಳು ಬೆಳಿಬೇಕಂತ ಅಂದರೆ ನಮ್ಮ ಭಾರತ ಮುಂದೆ ಬರ್ತಿದೆ. ಆದರೆ ಸ್ನೇಹಿತರೆ ಇದು ಆಗೋಕ್ಕೆ ಸಾಧ್ಯನೇ ಇಲ್ಲ. ನಮ್ಮ ಭಾರತದ ರಾಜ್ಯಗಳು ಯಾವತ್ತೂ ಸರಿ ಇಲ್ಲ, ಆಗಲ್ಲ. ಈ ದೇಶ ನಡೀತಾ ಇರೋದು ಕೇವಲ 4 ಸಿಟಿಯಿಂದ ಸ್ನೇಹಿತರೆ. ಅದು 4 ಸಿಟಿಯಲ್ಲಿ ಒಂದು ಸಿಟಿ ಯಾಮಾರಿದ್ರೆ ಈ ದೇಶದಲ್ಲಿ ಅರ್ಧ ಜನರು ಊಟ ಇಲ್ಲದೆ ಸಾಯ್ತಾರೆ. ಅದು ಮುಂಬೈ, ಬೆಂಗಳೂರು, ಚೆನ್ನೈ ಮತ್ತು ಕಲ್ಕತ್ತಾ. ಈ 4 ಸಿಟಿಗಳಿಂದ ಈ ದೇಶ ನಡೀತಾ ಇದೆ. ಅದರಲ್ಲಿ NH48 ಏನು ರೋಡ್ ನೋಡ್ತಾ ಇದ್ದೀವಿ, ಈ ರೋಡ್ ಇಲ್ಲ ಅಂದ್ರೂ ನಮ್ಮ ಭಾರತ ದೇಶದಲ್ಲಿ ತಿನ್ನಕ್ಕೆ ಉಣ್ಣಕ್ಕೆ ಇಲ್ಲದೆ ಸಾಯ್ತಾರೆ ಜನ. ಅದರಲ್ಲಿ ಮುಂಬೈ, ಈ ಟೋಟಲು ನಮ್ಮ ಭಾರತ ದೇಶದಲ್ಲಿ ಟೋಟಲ್ ₹1,000 ನಾವು ಟ್ಯಾಕ್ಸ್ ಕಟ್ತಾ ಇದ್ದಾರೆ. ಅದರಲ್ಲಿ ಕೇವಲ ₹400 ಮುಂಬೈ ಸಿಟಿ ಕಟ್ಟುತ್ತೆ ಸ್ನೇಹಿತರೆ. ಅಷ್ಟು ಇಂಪಾರ್ಟೆಂಟ್ ಸಿಟಿ. ಕೇವಲ ಈ 4 ಸಿಟಿನಿಂದಲೇ ಈ ದೇಶ ನಡೀತಾ ಇದೆ, ತಿಳ್ಕೊಳ್ಳಿ. ನಾವು ನಮ್ಮ ಸರ್ಕಾರ ಏನು ಯೋಚನೆ ಮಾಡ್ತಾ ಇದ್ದಾರೆ, ಇದನ್ನು ತೆಗೆದು ನಾವು ಈ ರಾಜ್ಯಗಳು ಬೆಳಿಬೇಕಂತ ಹೇಳ್ತಾ ಇದ್ದಾರೆ. ಇನ್ನೂ ತುಂಬ ಜನ ದಿಲ್ಲಿನೂ GDPಯಲ್ಲಿ ತುಂಬ ಕಾಂಟ್ರಿಬ್ಯೂಟ್ ಮಾಡ್ತಾರೆ ಅಂತ ಹೇಳ್ತಾ ಇದೆ. ದಿಲ್ಲಿನ ನಾನು ಯಾವತ್ತೂ ಕೌಂಟ್ ಮಾಡಲ್ಲ. ಯಾಕಂದರೆ 28 ರಾಜ್ಯದ ದುಡ್ಡನ್ನು ತೊಗೊಂಡು ಹೋಗಿ ಒಂದು ಕಡೆ ಹಾಕಿದ್ದಾರೆ, ಅದಕ್ಕೋಸ್ಕರ ದಿಲ್ಲಿ ಬೆಳೆದಿದೆ ಅಷ್ಟೇ. ಅದು ಇಲ್ಲಾಂದ್ರೆ ಸಾಧ್ಯನೇ ಇಲ್ಲ. ಇನ್ನೂ ಅದು ದುಡ್ಡು ತೊಗೊಂಡು ಹೋಗಿ ಅಲ್ಲಿ ಮಾಡ್ತಾ ಇದ್ದಾರೆ, ಅದಕ್ಕೋಸ್ಕರ ದಿಲ್ಲಿ ಬೆಳೆದಿದೆ ಸ್ನೇಹಿತರೆ. ಈ ಎಲ್ಲ ಟ್ಯಾಕ್ಸ್ಗಳನ್ನು ಕಲೆಕ್ಟ್ ಮಾಡಿ ಅಲ್ಲಿ ಸೆಂಟ್ರಲ್ ಗೌರ್ಮೆಂಟು ತಾವು ಅಲ್ಲಿ ಇರ್ತಾರಂತೆ, ಅಲ್ಲಿ ತುಂಬಾ ಡೆವಲಪ್ಮೆಂಟ್ ಮಾಡ್ಕೊಂಡಿದೆ, ಅದಕ್ಕೋಸ್ಕರ ದಿಲ್ಲಿ ಬೆಳೆದಿದೆ. ಇಲ್ಲ ಅಂದ್ರೆ ದಿಲ್ಲಿನೂ ಬೆಳೀತಾನೇ ಇರಲಿಲ್ಲ, ಅಲ್ಲೂ ಉತ್ತರದಲ್ಲಿದೆ. ಈಗ ಇವ್ರದ್ದು ಪ್ರಾಬ್ಲಮ್ ಏನಿದೆ ಗೊತ್ತಾ, ಇವರು ನಾರ್ತ್ ಇಂಡಿಯಾನು ಶ್ರೀಮಂತ ರಾಜ್ಯನಾಗಿ ಮಾಡಬೇಕಂತ ಇವ್ರ ಪ್ಲ್ಯಾನ್ ಇದೆ. ಇವತ್ತು ನೀವು ವಿಸಾನ ಕೊಡಿ ಅಂತ ಸೌತ್ ಇಂಡಿಯಾ ಸ್ಟೇಟ್ಗಳಿಗೆ ಹೇಳ್ತಾ ಇದ್ದಾರೆ. ಆದರೆ ನನ್ನ ಒಂದು ಪ್ರಶ್ನೆ ಸ್ನೇಹಿತರೆ, ಏನು ಕೇಳ್ತಾ ಇದ್ದೀನಿ ನಾನು ಸೆಂಟ್ರಲ್ ಗೌರ್ಮೆಂಟಿಗೆ ಅಂದರೆ, ನಾಳೆಗೆ ಆಯಿತು ಎಷ್ಟೇ ವರ್ಷದಿಂದ ನಾವು ಇದೇ ರೀತಿ ಅವ್ರಿಗೆ ಟ್ಯಾಕ್ಸ್ ಕೊಡ್ತಾ ಇದ್ದೀವಿ, ನಾವೇ ದುಡ್ಡು ಕೊಡ್ತಾ ಇದ್ದೀವಿ ಮತ್ತು ಅಲ್ಲಿಯ ಉತ್ತರ ಪ್ರದೇಶದವ್ರದ್ದೇ ರಾಜಕೀಯದಿಂದಲೇ ಈ ದೇಶ ನಡೆಸ್ತಾ ಇದ್ದಾರೆ. ಸೊ ಇನ್ನೊಂದು ಪ್ರಶ್ನೆ, ನಾಳೆಗೆ ಅವು ಎಲ್ಲ ರಾಜ್ಯಗಳು ಬೆಳೆದು ಅಂತ ತಿಳ್ಕೊರಿ, ಶ್ರೀಮಂತ ಆದ್ರೆ ಅಂತ ತಿಳ್ಕೊರಿ, ನಾಳೆ ಅಂದರೆ ಭವಿಷ್ಯದಲ್ಲಿ ಆ ರಾಜ್ಯಗಳು ನಮಗೆ ಸಹಾಯ ಮಾಡ್ತವೆ ಅಂತ ಏನು ಗ್ಯಾರಂಟಿ? ಯಾಕಂದ್ರೆ ಅಲ್ಲಿ 24 ತಾಸು ಜಾತಿ ಧರ್ಮ ಇದು ಅಂತ ಜಗಳ ಮಾಡ್ತಾನೆ ಇದ್ದಾರೆ. ಅವ್ರು ಬೆಳೆದೂ ಇಲ್ಲ. ಇದು ಸುಳ್ಳು ಸ್ನೇಹಿತರೆ. ಸೆಂಟ್ರಲ್ ಗೌರ್ಮೆಂಟು ಥಿಂಕ್ ಮಾಡ್ತಾ ಇದೆ ಎಲ್ಲ ರಾಜ್ಯಗಳನ್ನು ಬೆಳೆಸೋಣ ಅಂತ. ಇದು ಆಗೋಕ್ಕೆ ಸಾಧ್ಯನೇ ಇಲ್ಲ ಸ್ನೇಹಿತರೆ. ಆಗೋದಿದ್ದರೆ ಯಾವಾಗ ಹೋಗುತ್ತಿತ್ತು. ನಾನು ಆಗಲೇ ಹೇಳ್ತೀನಿ, ಈ ದೇಶ ನಡೀತಾ ಇರೋದೇ ಕೇವಲ 4 ಸಿಟಿನಿಂದ. ಅರ್ಧ ಶ್ರೀಮಂತರು ಈ ದೇಶ ಬಿಟ್ಟು ಯಾಕೆ ಹೋಗ್ತಾ ಇದ್ದಾರೆ ಅಂತ ಇದಕ್ಕೋಸ್ಕರನೇ. ಇವರು ಯಾರು ದುಡಿದು ಹಾಕ್ತಾಯಿದ್ದಾರೆ ಅವರಿಗೆ ನೋಡಿ ಮೊದಲು ಅಂತ ನಾನು ಹೇಳ್ತಾ ಇದ್ದೀನಿ. ಈಗ ನಮ್ಮ ಬೆಂಗಳೂರಿಗೆ ನೀವು ಎಷ್ಟು ಹೆಲ್ಪ್ ಮಾಡ್ತೀರಾ ಅದಕ್ಕಿಂತ 100 ಪಟ್ಟು ದುಡ್ಡು ಕೊಡುತ್ತೆ. ನಾವು ಈಗ $300 ಬಿಲಿಯನ್ ಟ್ಯಾಕ್ಸ್ ಕಟ್ತಾ ಇದ್ದೀವಿ ಅಂದರೆ, GDP ನಮ್ಮ ಇದೆ ಅಂದರೆ ಅದಕ್ಕಿಂತ ಜಾಸ್ತಿ ಈ ಸಿಟಿ ಇನ್ನೂ ಬೆಳೆಯುತ್ತದೆ ಸ್ನೇಹಿತರೆ. ಅದಕ್ಕೋಸ್ಕರ ನಾನು ಹೇಳ್ತಾ ಇದ್ದೀನಿ, ಸೌತ್ ಇಂಡಿಯಾ ಕಡೆಯೂ ನಾವು ನೋಡಬೇಕು. ಈಗ ಅಲ್ಲಿಂದ ಜನ ಇಲ್ಲಿ ಬರ್ತಾ ಇದ್ದಾರೆ ಕೆಲಸಕ್ಕೆ, ಅದಕ್ಕೋಸ್ಕರ ನಾವು ಹಿಂದಿ ಕಲಿ ಅಂತ ಸೆಂಟ್ರಲ್ ಗೌರ್ಮೆಂಟ್ ಹೇಳ್ತಾ ಇದೆ. ಈ ರೀತಿ ಮಾಡೋಕ್ಕೆ ಸಾಧ್ಯ ಇಲ್ಲ. ಸೆಂಟ್ರಲ್ ಗೌರ್ಮೆಂಟು ಅಲ್ಲಿ ಜನ ಯಾಕೆ ಇಲ್ಲಿ ಹೋಗ್ತಾ ಇದ್ದಾರೆ ಅದನ್ನು ನೋಡಿ, ಅವರು ಪಾಪ್ಯುಲೇಷನ್ ಕಂಟ್ರೋಲ್ ಮಾಡ್ಕೊಂಡಿಲ್ಲ ಸ್ನೇಹಿತರೆ. ಅದನ್ನು ದೊಡ್ಡ ಪ್ರಾಬ್ಲಮು. ಸೊ ನಾನು ನಮ್ಮ ಸೆಂಟ್ರಲ್ ಗೌರ್ಮೆಂಟಿಗೆ ಇಷ್ಟೇ ಹೇಳ್ತಾ ಇದ್ದೀನಿ, ನೀವು ದೇಶ ಪರವಾಗಿ ನೋಡ್ತಾ ಇದ್ದೀರಾ ಸರಿ, ಆದರೆ ನಾವು ರಾಜ್ಯದ ಪರವಾಗಿ ನೋಡ್ತಾ ಇದ್ದೀವಿ. ನಮ್ಮ ತಾಯಿ ಮಾತನ್ನು ನೋಡ್ತಾ ಇದ್ದೀವಿ ನಾವು. ಇದನ್ನು ನಾವು ಬಿಟ್ಕೊಡೋಕ್ಕಾಗಲ್ಲ. ಅದಕ್ಕೋಸ್ಕರ ನಾವು ಹಿಂದಿ ಕಲಿಯಲ್ಲ ಸ್ನೇಹಿತರೆ. ಕಲಿಯಿಲ್ಲ ಅಂದರೆ ತುಂಬ ಜನಕ್ಕೆ ಬರುತ್ತೆ ಸ್ನೇಹಿತರೆ. ನನಗೂ ಸಹ ಹಿಂದಿ ಬರುತ್ತೆ, ಯಾಕೆ ಸುಳ್ಳು ಹೇಳಿ. ಹಿಂದಿ ನಾವು ಕಲಿತಿದ್ದೀವಿ. ಆದರೆ ಅಲ್ಲಿ ಜನ ಇಲ್ಲಿ ವಾಸವಾಗಿದ್ದಾರೆ 15ರಿಂದ 20 ವರ್ಷ, ನಮಗೆ ಜಾಸ್ತಿ ದುಡ್ಡು ಗಳಿಸಿದ್ದಾರೆ ಕೋಟಿಗಟ್ಟಲೆ. ಅವರು ನಮ್ಮ ಭಾಷೆನ ಯಾಕೆ ಕಲಿಯಿಲ್ಲ ಅಂತ ನಾನು ಕೇಳ್ತಾ ಇದ್ದೀನಿ. ಸೆಂಟ್ರಲ್ ಹೇಳುತ್ತೆ ಇಲ್ಲ ಅವರು ಕಲಿತಾ ಇದ್ದಾರೆ ಅಂತ. ಅವ್ರಿಗೆ ಹೆಸರಿಗೆ ಮಾತ್ರ ಒಂದು ಸಂಸ್ಕೃತಿ ಅಂತ ಕರೀತಾರೆ, ಸಂಸ್ಕೃತ ಭಾಷೆ ಅಂತ. ಅದನ್ನು ಅವ್ರಿಗೆ ಬರಲ್ಲ. ಅಲ್ಲಿ ಹೇಳಬೇಕು ಅವರಿಗೆ ಕನ್ನಡ ಕಲಿಸ್ರಿ ಅಂತ ನಾನು ಹೇಳ್ತಾ ಇದ್ದೀನಿ. ಯಾಕಂದರೆ ಅರ್ಧ ಜನ ನೋಡಿ ಸರ್, ಇನ್ನೂ ತುಂಬ ಜನ ಬಂದಿದ್ದಾರೆ ನಾರ್ತ್ ಇಂಡಿಯಾದಿಂದ ಇಲ್ಲಿ ಜನರ ಸ್ನೇಹಿತರೆ. ಅರ್ಧ ಜನರಿಗೆ ನಮ್ಮ ಊರ ಹೆಸರು ಗೊತ್ತಿಲ್ಲ. ಬ್ಯಾಂಗ್ಳೂರು ಅಂತಾರೆ ಸರ್, ಬ್ಯಾಂಗ್ಳೂರು ಅಂತ ಹೇಳ್ತಾರೆ, ಬೆಂಗಳೂರು ಅಂತಾರೆ. ನನಗೆ ಈ ಹೆಸರು ಕೇಳಿದ್ರೆ ಎಷ್ಟು ಸಿಟ್ಟು ಬರುತ್ತೆ ಸ್ನೇಹಿತರೆ. ನಮ್ಮ ರಾಜ್ಯದ ರಾಜಧಾನಿ ಹೆಸರೇ ಗೊತ್ತಿಲ್ಲ, ಎಲ್ಲಿದ್ದಾರೆ ಅವರಿಗೂ ಅದರ ಹೆಸರು ಗೊತ್ತಿಲ್ಲ. ಇದಕ್ಕೆ ಬೆಂಗಳೂರು ಅಂತಾರೆ ಅಂತ ನಾನು 1000 ಸಹ ಹೇಳಿದ್ದೀನಿ ತುಂಬ ಜನರಿಗೆ. ಬೆಂಗಳೂರು ಅನ್ನೋದಕ್ಕೆ ಬರೋದಿಲ್ಲ ಅವರು, ಬ್ಯಾಂಗ್ಳೂರು ಅಂತಾರೆ ಅವರು. ಈ ರೀತಿ ಅವ್ರ ಹಣೆ ಬರ ಇದೆ ಸ್ನೇಹಿತರೆ. ಅದಕ್ಕೋಸ್ಕರ ಸೆಂಟ್ರಲ್ ಹೇಳುತ್ತೆ ನೀನೇ ವೀಸಾ ಕೊಡಿ, ಅಂದರೆ ಸೌತ್ ಇಂಡಿಯಾದವ್ರು ನೀವೇ ಕೆಲಸ ಮಾಡಿ ಅಂತ. ಇದೇ ರೀತಿ ಸೆಂಟ್ರಲ್ ಗೌರ್ಮೆಂಟು ಸೌತ್ ಇಂಡಿಯಾದ ಮೇಲೆ ಕಿರಿಕಿರಿ ಮಾಡ್ತಾ ಇದ್ದರೆ ಎಲ್ಲಿ ಇದು ಒಂದು ಬೇರೆ ದೇಶ ಆಗಿ ವಿಂಗಡಣೆ ಆಗಬಹುದು. ಯಾಕಂದರೆ ಇದೇ ರೀತಿ ಕಿರಿಕಿರಿ ಮಾಡೋದ್ರಿಂದನೇ ಒಂದು ದೇಶದಲ್ಲಿ ಏನಾಗುತ್ತೆ ಅಂದರೆ ಒಗ್ಗಟ್ಟಿರಲ್ಲ ಸ್ನೇಹಿತರೆ. ಎಲ್ಲರನ್ನೂ ಸಮತಲವಾಗಿ ನೋಡಬೇಕು. ಇವ್ರು ಹೆಚ್ಚಿಗೆ ಕೆಲಸ ಮಾಡ್ತಾ ಇದ್ದಾರೆ ಅಂದರೆ ಇವ್ರಿಗೆ ಇನ್ನೂ ಸಪೋರ್ಟ್ ಮಾಡಿ. ಇವ್ರು ಯಾಕೆ ಕೆಲಸ ಮಾಡ್ತಾ ಇದ್ದಲ್ಲ ಅಂತ ಇವ್ರು ನೋಡಿ. ಆದರೆ ಹೆಚ್ಚಿಗೆ ಕೆಲಸ ಮಾಡೋರಿಗೆ ಹೆಚ್ಚಿಗೆ ಟ್ಯಾಕ್ಸ್ ಯಾರು ಕಟ್ತಾ ಇದ್ದಾರೆ ಅವರಿಗೆ ನಾವೇನು ಹೇಳ್ತಾ ಇದ್ದೀವಿ, ನೀ ದುಡ್ಡು ತೊಗೋಬೇಡ, ನಿನಗೆ ಅದಕ್ಕೆ ದುಡ್ಡು ಬೇಕು, ನೀನು ಜನಸಂಖ್ಯೆ ಕಡಿಮೆ ಮಾಡಿದೀಯಾ, ನೀನು ಒಳ್ಳೆ ಕೆಲಸ ಮಾಡಿದೀಯಾ, ನಿನಗೆ ಯಾಕೆ ದುಡ್ಡು,
ನೀನು ನಿನ್ನ ದುಡ್ಡು ಕೊಟ್ಟು ಇವ್ರಿಗೆ ಕೊಡಬೇಕು ಅಂತ ಹೇಳ್ತಾ ಇದೆಯಾ. ಇಲ್ಲಿ ಜನಸಂಖ್ಯೆ ಜಾಸ್ತಿ ಮತ್ತು ಇವ್ರ ಹತ್ರ ಸಖತ್ತಾಗಿ ನೀರು ಎಲ್ಲ ಗಂಗಾ ಯಮುನಾ ನದಿ ಬ್ರಹ್ಮಪುತ್ರ ನದಿಗಳು ಹರಿತವೆ ಸ್ನೇಹಿತರೆ. ಇಲ್ಲಿ ನಾವು ಕಾವೇರಿ ನದಿಗೋಸ್ಕರ ನೀರಿಗೋಸ್ಕರ ಯಾವ ರೀತಿ ಪರದಾಡ್ತಾ ಇದ್ದೀವಿ. ಸೆಂಟ್ರಲ್ ಗೌರ್ಮೆಂಟ್ ನೋಡುತ್ತೆ ಅಂದರೂ ಏನೂ ಕೆಲಸ ಮಾಡಲ್ಲ. ಈ ರೀತಿ ನಮ್ಮ ಹಣೆ ಬರ ಇದೆ. ಸೊ ಈ ವಿಡಿಯೋ ತುಂಬಾ ಲಾಂಗ್ ಆಗಿದೆ. ಸೊ ಈ ವಿಡಿಯೋನ ಇಲ್ಲೇ ಎಂಡ್ ಮಾಡ್ತಾಯಿದ್ದೀನಿ. ಸೊ ನಿಮಗೂ ಏನಾದರೂ ಈ ಹಿಂದಿ ಮತ್ತು ಈ ಕನ್ನಡ ಮತ್ತು ಸೌತ್ ಇಂಡಿಯಾ ವರ್ಸಸ್ ನಾರ್ತ್ ಇಂಡಿಯಾ ಯಾಕೆ ಜಗಳ ನಡೀತಾ ಇದೆ ಅಂತ ಸ್ವಲ್ಪ ಗೊತ್ತಾಗಿದೆ ಅಂತ ತಿಳ್ಕೊಂಡಿದ್ದೀನಿ. ಸೊ ಜಾಸ್ತಿ ನಾನು ಈ ವಿಡಿಯೋನ ಇನ್ನೂ ಡೀಟಾಗಿ ಹೋಗ್ತಾ ಇಲ್ಲ, ಯಾಕಂದರೆ ಇದರಿಂದ ಯಾವುದೇ ಕಾಂಟ್ರವರ್ಸಿ ಮಾಡೋದು ನನ್ನ ಅವಶ್ಯಕತೆ ಇಲ್ಲ. ಸೊ ಒಂದು ಬೇಸಿಕ್ಕಾಗಿ ಎಕ್ಸಾಂಪಲ್ ಕೊಟ್ಟಿದ್ದೀನಿ. ಸೆಂಟ್ರಲ್ದವರು ಮಾಡೋದು ತಪ್ಪು ಅಲ್ಲ ಅಂತ ನಾನು ಇನ್ನೂ ಹೇಳ್ತಾ ಇದ್ದೀನಿ. ಆದರೆ ಸೆಂಟ್ರಲ್ದವರು ಯೋಚನೆ ಮಾಡುವ ರೀತಿ ಸ್ವಲ್ಪ ಚೇಂಜ್ ಮಾಡಬೇಕಂತ ಹೇಳ್ತಾ ಇದ್ದೀನಿ ಅಷ್ಟೇ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಗುಡ್ ಬೈ.